ಆಯ್ತು ಮೇಡಮ್ ಮುನೇಶ್ವರ ದೇವಸ್ಥಾನ, ಅಕ್ಕದೇವತೆಗಳ ದೇವಸ್ಥಾನ, ಅಕ್ಕದೇವತೆಗಳ ಬಾವಿ, ಕುಂಟಿಗಂಗಮ್ಮ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನ, ಹೀಗೆ ಇಡೀ ನಮ್ಮ ಗ್ರಾಮಕ್ಕೆ ಅದು ಧಾರ್ಮಿಕ ಪುಣ್ಯಕ್ಷೇತ್ರ ಇದ್ದಾಗೆ. ಆ ಒಂದು ಸ್ಥಳ ಏನಿದೆ ಅದನ್ನು ಯಾರೋ ಒಬ್ಬ ವ್ಯಕ್ತಿ ಕಬಳಿಸೋದಕ್ಕೋಸ್ಕರ ಹೋಗಿ ಕೆಲವೊಂದು ಫೋರ್ಜರಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿಕೊಂಡು ಅವ್ರ ಹೆಸರು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾಗ ನಮ್ಮ ಗ್ರಾಮಸ್ಥರು ಹಿರಿಯರೆಲ್ಲ ಒಂದು 6 ಜನ ಕೇಸ್ ಹಾಕ್ಕೊಂಡು ಆ ಕೇಸ್ ನಡೆದಂಥ ಸಂದರ್ಭದಲ್ಲಿ ಈ ಆಸ್ತಿ ಸರ್ಕಾರಿ ಆಸ್ತಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿರ್ತಾರೆ. ನ್ಯಾಯಾಲಯ ತೀರ್ಮಾನದಂತೆ ಅಂದಿನ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಮೊನ್ನೆ KGF ತಹಶೀಲ್ದಾರ್ ಅವರು, ಸರ್ವೆ ಡಿಪಾರ್ಟ್ಮೆಂಟ್ ಅವರು ಜಂಟಿ ಸರ್ವೆ ಮಾಡಿ ಹದ್ದುಬಸ್ತು ಗುರುತಿಸಿ ಕಾಂಪೌಂಡ್ ನಿರ್ಮಾಣ ಮಾಡಿ ಅಲ್ಲಾಗಿರ್ತಕ್ಕಂಥ ಒತ್ತುವರಿಯನ್ನು ತೆರವುಗೊಳಿಸಿ ಈ ಆಸ್ತಿಯನ್ನು ಕಂದಾಯ ಇಲಾಖೆ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರಿ ನಾಮಫಲಕ ಹಾಕಿರ್ತಾರೆ. ಈ ಸರ್ಕಾರಿ ನಾಮಫಲಕ ಹಾಕಿದ್ರೂ ಸಹಿತ ಗ್ರಾಮಸ್ಥರನ್ನೆಲ್ಲ ಬಿಟ್ಟು ಗ್ರಾಮಸ್ಥನ ಪಾರ್ಟಿ ಮಾಡ್ತೀರಾ. ನ್ಯಾಯಾಲಯದಲ್ಲಿ KGF ನ್ಯಾಯಾಲಯದಲ್ಲಿ ಇನ್ನೊಂದು ಕಂಪ್ಲೇಂಟ್ ಇದು ಮಾಡಿ OS ಪ್ರಕರಣ ದಾಖಲಿಸಿ ಅದ್ರ ಮೇಲೆ ರೀಸೆಂಟಾಗಿ ಲಾಸ್ಟ್ ಡಿಸೆಂಬರಲ್ಲಿ ಒಂದು ಎಕ್ಸ್ ಪಾರ್ಟಿ ಆರ್ಡರ್ ಆಗಿರ್ತದೆ. ಆ ಆರ್ಡ್ರಲ್ಲಿ ಹೇಳಿದ್ದಾರೆ ಈ ಜಮೀನನ್ನು ಜಯರಾಮ್ ರೆಡ್ಡಿ ಹೆಸರಿಗೆ ಖಾತೆ ಮಾಡ್ಬೋದು ಅಂತ ಮಾಡಿದ್ದಾರೆ ಅಂತ ಹೇಳ್ತಾರಂತೆ. 65ರಿಂದ ಇದುವರೆಗೂ ಎಲ್ಲ ಕಂದಾಯ ದಾಖಲೆಗಳೆಲ್ಲೂ ಸರ್ಕಾರದ್ದು ಅಂತ ಬಂದಾಗ ಆ ಜಮೀನು ಬೇರೆ ಅವ್ರಿಗೆ ಹೆಂಗಾಗುತ್ತೆ ನ್ಯಾಯಾಲಯದಲ್ಲಿ, ಅದನ್ನು ಪ್ರಶ್ನೆ. ಅದಾದಮೇಲೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಅವರೇನು ಆಫೀಸರ್ಸ್ ಮೇಲೆ ಕೇಸ್ ಹಾಕ್ಕೊಂಡಿದ್ರು ಕೋರ್ಟಲ್ಲಿ. ಆಫೀಸರ್ಸ್ನ ಅವಾಯ್ಡ್ ಮಾಡಿ ಬ್ಯಾಲಳ್ಳಿ ಗೋವಿಂದಗೌಡರು ಮತ್ತು ನಮ್ಮ ಶಾಸಕರು, ಗೌರವಾನ್ವಿತ ಶಾಸಕರು ಅವಾಯ್ಡ್ ಮಾಡಿ ಒನ್ ಸೈಡ್ ಆರ್ಡರ್ ಆಗೋದಕ್ಕೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ಬಿಟ್ಟು ದಾಖಲೆಗಳ ಸಮೇತ ಆಲ್ರೆಡಿ ಜಗಜ್ಜಾಹೀರಾಗಿದೆ. ಹಾಗಾಗಿ ಏನು ಈಗ ತಹಶೀಲ್ದಾರ್ ಅವರು ಮೇಲ್ಮನವಿ ಸಲ್ಲಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇನ್ಮೇಲೆ ಆದರೂ ಈ KGFನ ಶಾಸಕರು ಇದ್ದೀರಿ, ದಯವಿಟ್ಟು MLA ಅವರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀನಿ. MLA ಅವರಿಗೆ ಮತ್ತು ಬ್ಯಾಲಳ್ಳಿ ಗೋವಿಂದಗೌಡರಿಗೆ ನಿಮ್ಮಿಬ್ಬರ ಮುಖಾಂತರ, ನಿಮ್ಮಿಬ್ಬರಿಂದ ಬೇರೆ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳಿದಾರಲ್ಲ ಅವ್ರು ಅನುಭವಿಸ್ತಾ ಇರ್ತಕ್ಕಂಥ ಎಲ್ಲ ಗೊತ್ತಿರ್ತಕ್ಕಂಥದ್ದು ಜನಕ್ಕೆ. ಈ ವಿಷಯಕ್ಕೆ ಬಂದರೆ ದೇವರು ಒಳ್ಳೇದು ಮಾಡಲ್ಲ. ಹಾಗಾಗಿ ಈ ಸರ್ಕಾರಿ ಜಮೀನಾಗ ಉಳಿಯಾಕೆ ಬಿಡಿ. ನಿಮ್ಮ ರಾಜಕೀಯಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೆಂಕಿ ಹಚ್ಚೋಕೆ ಬರ್ತಾ ಇದ್ದೀರಿ. ಊರಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡೋಕೆ ಹೋಗಬೇಡಿ. ಈ ಗ್ರಾಮದಲ್ಲಿರ್ತಕ್ಕಂಥ ಇಷ್ಟೂ ಜನಕ್ಕೆ ಒಬ್ಬ ವ್ಯಕ್ತಿಯಿಂದ ತೊಂದರೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನೀವು ನಿಜವಾಗಿ ಆ ಗ್ರಾಮಕ್ಕೆ ಒಳ್ಳೇದು ಬಯಸೋರಾಗಿದ್ದಿದ್ರೆ KGF ಶಾಸಕರು ರೂಪಕ್ಕ ಅವರೇ ಒಂದು ಮಾತು ಹೇಳ್ತೀನಿ ನಿಮಗೆ. ನೀವು ಗ್ರಾಮಕ್ಕೆ ಬಂದು ಎಲ್ಲರನ್ನೂ ಸೇರಿಸಿ ಮಾತಾಡಿ ಏನಾಯ್ತು, ಹೆಂಗಾಯ್ತಪ್ಪ, ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ತಪ್ಪು ಯಾರ್ದಿದ್ರೆ ಅವರಿಗೆ ಬುದ್ಧಿ ಹೇಳುವಂಥ ಶಕ್ತಿ ನಿಮಗಿದೆ, ಆ ಅಧಿಕಾರ ನಿಮಗಿದೆ. ಪಕ್ಷ ಯಾವುದೇ ಆಗ್ಬೋದು, ರಾಜಕೀಯದ ಬಗ್ಗೆ ನಾನು ಮಾತಾಡೋಕೆ ಬರಲ್ಲ. KGF ಶಾಸಕರು ಯಾರಪ್ಪ ಅಂತಂದ್ರೆ ನಿಮ್ಮ ಹೆಸರು ಹೇಳೋದು, ಬೇರೆಯವ್ರು ಹೇಳೋಕ್ಕಾಗಲ್ಲ. ಪಕ್ಷ ಭೇದ ಮರೆತು ನಾವು ಇವತ್ತಿನ ಒಗ್ಗಟ್ಟ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ದಯವಿಟ್ಟು ಕೂಡಲೇ ಎಚ್ಚೆತ್ಕೊಂಡು ತಮ್ಮ ಹೆಸರು ಕೆಲವು ನಿಮ್ಮ ಹಿಂಬಾಲಕರು ಬಳಸ್ಕೊಂಡು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಊರುಗಳಲ್ಲಿ. ಅದು ನಿಲ್ಲಿಸಬೇಕು. ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ನಮ್ಮ ಗ್ರಾಮಕ್ಕೆ ನಿಮಗೆ ಮನಸ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ತಾಯಂದರು, ಅಕ್ಕ ತಂಗಿರು, ಅಣ್ಣ ತಮ್ಮರು ಎಲ್ಲ ಬಂದಿದ್ದಾರೆ. ಎಲ್ಲರ ಪರವಾಗಿ ನಿಮ್ಗೆ ಸ್ವಾಗತ ಮಾಡ್ತಾ ಇದ್ದೀವಿ. ನಾಳೆನೇ ಬೇಕಾದ್ರೆ ನಮ್ಮ ಗ್ರಾಮಕ್ಕೆ ಬನ್ನಿ, ಬಂದು ಅಲ್ಲಿ ಏನು ನಿಜಾಂಶ ತಿಳ್ಕೊಳ್ಳಿ. ನಿಜಾಂಶ ತಿಳ್ಕೊಂಡು ಏನು ಬ್ಯಾಲಳ್ಳಿ ಗೋವಿಂದಗೌಡರು ನಾನು ಹೇಳಿದ್ರಂತೆ, ಅರ್ಧ ಬಿಟ್ಕೊಡ್ಬಿಡ್ರ ಇವಾಗ ಮಾಡಿಸ್ಕೊಟ್ಬಿಡ್ತೀವಿ ಅಂತ. ಸರ್ಕಾರಿ ಜಮೀನಲ್ಲಿ ಅರ್ಧ ಬಿಟ್ಕೊಡು ಅಂತ ಹೇಳ್ಬಿಟ್ಟು ಯಾವ ಕಾನೂನು ಬಂದಿದೆ ಗೊತ್ತಿಲ್ಲ. KGF ಅಲ್ಲಿ ಮಾತ್ರ ಆ ಕಾನೂನು ಇದೆಯಾ? ಈ ಒಂದೇನಾದರೂ ನೀವು ಭೂ ಕಬಳಿಕೆದಾರನಿಗೆ ಅರ್ಧ, ಸರ್ಕಾರಕ್ಕೆ ಅರ್ಧ ಅಂತ ಮಾಡಿದ್ರೆ ನಾಳೆಯಿಂದ ಇನ್ನಿರ್ತಕ್ಕಂಥವ್ರೆಲ್ಲ ಕಲಿತಾರೆ. ರೂಪಕ್ಕೆ ಮುಂಚೆ ಆರ್ಡರ್ ಸೇಂದಪ್ಪ, ರೂಪಕ್ಕನ ಗೋವಿಂದಗೌಡರು ಗೌರ್ಮೆಂಟ್ ಜಮೀನು ఏమన్నా పోయి ಇಚ್ಛಿಸ್ಕೊಂಡೆ దాన్ని ಅರ್ಧ ಮಾಗೆ ಇಸ್ತಾರಂಟ ಅಂತ ಮೆಸೇಜ್ ಬೇರೆ ಥರ ಪಾಸ್ ಆಗುತ್ತೆ ಅದು. ಹಾಗಾಗಿ ಇಲ್ಲ ನ್ಯಾಯಪರವಾಗಿ ನೀವು ಬನ್ನಿ, ತಹಸೀಲ್ದಾರ್ ಇರ್ತಾರೆ, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲದ ಸಮ್ಮುಖದಲ್ಲಿ ನೀವು ಬಂದು ಗ್ರಾಮಕ್ಕೆ ಭೇಟಿ ನೀಡಿ ಭಾಗ ಕೊಡೋ ಕೆಲಸ ನೀವು ಮಾಡೋಕೆ ಹೋಗಬೇಡಿ. ಆ ತೀರ್ಮಾನ ಮಾಡಿಕೊಳ್ಳಕ್ಕೆ ನಿಮ್ಗೇನು ಬೇಕೋ ಸಹಕಾರ ನಾವು ಕೊಡ್ತೀವಿ. ಅದೇನೋ ಬಂದು ತೀರ್ಮಾನ ಮಾಡಿ ಇತ್ಯರ್ಥ ಮಾಡಿದ್ರೆ ಇಡೀ ನಮ್ಮ ಗ್ರಾಮ ನಿಮಗೆ ಋಣಿಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಮತ್ತೆ ಏನು ಇವತ್ತು ಧರಣಿ ಮಾಡಿದ್ದೀವಿ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಅಧಿಕಾರವನ್ನು ಬಳಸ್ಕೊಂಡು
ನಮ್ಗೆ ಬೇರೆ ತರ ತೊಂದರೆಗಳು ಮಾಡಕ್ ಹೋಗ್ಬೇಡಿ. ನಾವು ತುಂಬಾ ಬಡವರು ಇದೀರಿ, ತುಂಬಾ ನೊಂದಿರ್ತಕ್ಕಂಥವ್ರು. ನಿಮ್ಮ ಮೇಲೆ ಫೈಟ್ ಮಾಡೋ ಅಂತ ಏನು ಎಂತ ಅಧಿಕಾರ ನಮ್ಮ ಹತ್ರ ಇಲ್ಲ. ನಾನೊಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು, ಸಾಮಾನ್ಯ ರೈತನ ಮಗ. ಹಾಗಾಗಿ ನಾವು ನಿಮ್ಮ ದಬ್ಬಾಳಿಕೆಗಳು ನನಗೆ ಇಂಪಾರ್ಟೆಂಟ್ ಅಲ್ಲ. ನನ್ನ ಗ್ರಾಮಸ್ಥರ ಒಂದು ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರ ಮಾತು ಇಂಪಾರ್ಟೆಂಟ್ ನನಗೆ, ಇವ್ರು ಹೇಳಿರ್ತಕ್ಕಂಥ ಭಾವನೆಗಳು ಇಂಪಾರ್ಟೆಂಟ್ ನನಗೆ. ಇವ್ರ ಭಾವನೆಗಳು ಇಂಪಾರ್ಟೆಂಟ್ ಹೊರತು ನಿಮ್ಮ ದಬ್ಬಾಳಿಕೆಗಳು ನಾನು ಎದುರೋನಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಕಾನೂನು ಗಟ್ಟಿಯಾಗಿದೆ ಅಂತ ನಂಬಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ರಕ್ಷಣೆ ಕೊಡ್ತಾ ಅಂತ ನಂಬಿಕೆ ನನಗಿದೆ. ಅದು ಮೀರಿ ನೀವೇನಾದ್ರೂ ನನ್ನ ಕೊಲೆ ಮಾಡಿಸ್ಲೇಬೇಕು, ಇಲ್ಲ ಇನ್ನೇನೋ ಮಾಡಿಸ್ಬೇಕು, ಹನುಮಂತಪ್ಪನ ತೊಂದರೆ ಮಾಡ್ಬೇಕಂತಂದ್ರೆ ಈ ದೇವಸ್ಥಾನಕ್ಕೋಸ್ಕರ ನಾನು ಸಹಾಯಕ್ಕೂ ರೆಡಿ ಇದ್ದೀನಿ ಅಂತ ಹೇಳ್ತಾ ನಿಮ್ಗೆ ಕೊನೆಯ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಎಚ್ಚರಿಕೆ ಜೊತೆಗೆ ಒಬ್ಬ ಶಾಸಕರಾಗಿ ನಿಮ್ಗೆ ಆಹ್ವಾನನೂ ಮಾಡ್ತಾ ಇದ್ದೀನಿ. ತಲೆಬಾಗಿ ಆಹ್ವಾನ ಮಾಡ್ತಾ ಇದ್ದೀನಿ. ಬಂದು ನಮ್ಮ ಸಮಸ್ಯೆನ ನ್ಯಾಯದ ಪರವಾಗಿ ಬಗೆಹರಿಸಿದಲ್ಲಿ ಜೀವನ ಪೂರ್ತಿ, ನಮ್ಮ ಗ್ರಾಮ ಪೂರ್ತಿ ನಿಮಗೆ ಬೆಂಬಲವಾಗಿ ನಿಂತ್ಕೊಂತೀವಿ. ಪಕ್ಷಭೇದ ನಮಗೆ ಬೇಡ, ನಿಮಗೆ ಬೆಂಬಲವಾಗಿ ನಿಂತ್ಕೊಂತೀವಿ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಕಳೆದ ತಿಂಗಳು ತಾಲೂಕ್ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಒಂದು ಸಭೆ ಸೇರಿರ್ತಾರೆ. ಆ ತಾಲೂಕ್ ಪಂಚಾಯತಿಯಲ್ಲಿ ಸಭೆ ಸೇರಿದಂತ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಬೇಡ, ನೀವು MLA ಅವ್ರ ಮನೆಗೆ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಸಭೆನ ಬೇರೆ ಕಡೆ ಮಾಡ್ಬೇಕಂತ ಇದು ಮಾಡಿ MLA ಅವ್ರ ಮನೆಯಲ್ಲಿ ಸಭೆ ಮಾಡಿದ್ದಾರೆ. KGF ಅಲ್ಲಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸನ್ಮಾನ್ಯ ಗೋವಿಂದಗೌಡ ಸಾಹೇಬ್ರು ಅಲ್ಲಿ ಯಾರ್ಯಾರ ಮೇಲೆ ಏನೇನು ದಬ್ಬಾಳಿಕೆ ಮಾಡಿದ್ದಾರೆ, ಅಧಿಕಾರಿಗಳ ಮೇಲೆ ಏನೇನು ಮಾಡಿದ್ದಾರೆ, ಏನೇನು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳೇ ವಿಡಿಯೋಗಳು ಮಾಡಿದಾರಂತೆ. ಅವರೇ ನನಗೆ ಹೇಳಿದ್ದಾರೆ, ಒಬ್ಬ MLA ಕೇಳಲಿ, ಈ ತರ ತಪ್ಪು ಮಾಡ್ತಾ ಇದ್ದೆ ತಿದ್ಕೋ ಅಂತ. MLA ಪಕ್ಕದಲ್ಲಿ ಇದ್ದಂತ ಬ್ಯಾಲಳ್ಳಿ ಗೋವಿಂದಗೌಡರು ಅವ್ರಿಗೆ ಏನ್ ದಬ್ಬಾಳಿಕೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋಗಳು ಮಾಡಿದಾರೆ ಅಂತ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ನನಗೆ ಪೊಲೀಸ್ ಇಲಾಖೆ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಭರವಸೆ ಕೊಟ್ರೆ ನಾನು ಆ ವಿಡಿಯೋಗಳು ರಿಲೀಸ್ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ಮಾಧ್ಯಮದವರು ಕೂಡ ನಾನು ಸಪೋರ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀನಿ. ಸರ್, ಬ್ಯಾಲಳ್ಳಿವರೆಗೂ KGFಗೆ ಸಂಬಂಧ ಏನಂತ ನನಗೆ ಗೊತ್ತಿಲ್ಲ. ನಾನು ಅಷ್ಟು ದೊಡ್ಡವನಲ್ಲ ನಾನು ಆ ಸಂಬಂಧದ ಬಗ್ಗೆ ಮಾತಾಡೋದಕ್ಕೆ. ನನಗೆ ಗೊತ್ತಿರ್ತಕ್ಕಂಥದ್ದು ಏನಂದ್ರೆ, ನಾನೊಂದು ಸಣ್ಣ ಕುಗ್ರಾಮದಲ್ಲಿ ಹುಟ್ಟಿ ಬೆಳೀತಕ್ಕಂಥವನು. ಆ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ನನ್ನ ಗ್ರಾಮಸ್ಥರ ಮನವಿ ಮೇರೆಗೆ ನಾನು ಬಂದಿರ್ತಕ್ಕಂಥ ಹೊರತು ಬ್ಯಾಲಳ್ಳಿ ಗೋವಿಂದಗೌಡರು KGFಗೆ ಏನು ಸಂಬಂಧ ಅಂತ ಮಾತಾಡುವಷ್ಟು ದೊಡ್ಡವನು ನಾನಲ್ಲ ಸರ್. ಹಂಗೆಲ್ಲ ಜನಗಳು ಹೇಳ್ತಾರೆ, ಬಟ್ ನಾನು ಯಾಕೆ ಹೇಳ್ಬೇಕು ಸರ್? ನಾನು ಅಷ್ಟು ದೊಡ್ಡವನಲ್ಲ. ನನಗೆ ಮೇಲೆ ತೊಂದರೆ ಕೊಟ್ಟರೆ ಏನು ಮಾಡ್ತೀರಿ? ಅಧಿಕಾರ ಇದೆ ಸರ್ ಅವ್ರ ಹತ್ರ. ಇವಾಗ ನಾನು ಊರಿಗೆ ಹೋಗ್ತೀನಿ ಸರ್, ಕಾರಲ್ಲಿ ಒಬ್ಬನೇ ಹೋಗ್ತಾ ಇರ್ತೀನಿ. ನನ್ನ ಮೇಲೆ ಅಟ್ಯಾಕ್ ಮಾಡಿಸಲ್ಲ ಅಂತ ಯಾವ ಗ್ಯಾರಂಟಿ? ಅದೆಲ್ಲ ಆಗಿರೋ ಧಮಕಿಗಳು ಬಂದಿದೆ ನನಗೆ. ಈ ವಿಷಯ ಬಿಟ್ಟಿಲ್ಲ ಅಂತಂದ್ರೆ ನಮ್ಮ ಗ್ರಾಮಸ್ಥರಿಗೂ ಹೇಳಿಲ್ಲ ನಾನು ಈ ಮಾತಿನ, ಭಯ ಬೀಳ್ತಾರೆ ಅಂತ. ಈ ವಿಷಯ ಏನಂತ ದೇವಸ್ಥಾನದ ವಿಷಯ ಬಿಟ್ಟಿಲ್ಲ ಅಂತಂದ್ರೆ ಹನುಮಂತಪ್ಪ ನೋಡ್ಕೊಂತೀವಿ ಅಂತ ಬಿಟ್ಟು ಹೇಳಿದಾರಂತೆ ಬ್ಯಾಲಳ್ಳಿ ಗೋವಿಂದಗೌಡರು. ಅವ್ರ ಹಿಂಬಾಲಕರು ಹೇಳಿದ್ದಾರೆ, ಮಾತಾಡಿದ್ದಾರೆ. ಆದ್ರೂ ನನಗೆ ಆ ದೇವಸ್ಥಾನದ ಜಮೀನು ಮುಖ್ಯ, ನನ್ನ ಗ್ರಾಮ ಮುಖ್ಯ. ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವರು ಈ ಬಗ್ಗೆ ಎಚ್ಚೆತ್ಕೊಂಡು ದೂರು ಕೊಡ್ಬೋದಲ್ಲ ಅವ್ರು ಹಂಗಂತ ಹೇಳಿದ್ಮೇಲೆ ಸರ್, ಯಾವ ಧೈರ್ಯದ ಮೇಲೆ ದೂರು ಕೊಡ್ತೀರಾ ಹೇಳಿ? ಹೆಂಗ್ ದೂರು ಕೊಡ್ತೀರಾ? ದೂರು ಕೊಟ್ರೆ ನಮ್ಗೆ ಸಹಾಯ ಮಾಡೋರು ಯಾರು? ಸರ್ಕಾರ ಅವ್ರದ್ದಿದೆ, ಆಡಳಿತ ಅವ್ರದ್ದು. ಹಂಗೆಲ್ಲ ಇದ್ಕೊಂಡು ನಮ್ಗೆ ಯಾವ ಧೈರ್ಯದ ಮೇಲೆ ನಾವು ದೂರು ಕೊಡೋದು? ದೂರು ಕೊಡೋಕ್ಕಾಗಲ್ಲ, ನಮ್ಗೆ ಅಷ್ಟು ಶಕ್ತಿ ಇಲ್ಲ. ಪೊಲೀಸ್ ಇಲಾಖೆ ಇವತ್ತು ನನ್ನ ನಂಬಿಕೆ ಇದೆ, ನಮಗೆ ರಕ್ಷಣೆ ಕೊಡ್ತೀವಿ ಅಂತ ನನಗೆ ಭರವಸೆ ಕೊಟ್ಟರೆ ಸರ್ಕಾರ ನನಗೆ ಬೆಂಬಲ ಕೊಡ್ತೀನಿ, ರಿಲೀಸ್ ಮಾಡು ಅಂತಂದ್ರೆ ನಾನು ಆ ವಿಡಿಯೋಸ್ ರಿಲೀಸ್ ಮಾಡ್ತೀನಿ. ಆದರೆ ಇವತ್ತು ಕೂಡ ಇನ್ನೂ ಒಂದ್ಸಲ ಹೇಳ್ತೀನಿ, ಈ ನಮ್ಮ ಗ್ರಾಮಸ್ಥರ ಧರಣಿಗೆ ಯಾರ್ದು ಬೇರೆಯವ್ರು ಸಪೋರ್ಟ್ ತಗೊಂಡಿಲ್ಲ. ಯಾಕಂತಂದ್ರೆ ಈ ರಾಜಕೀಯವಾಗಿ ಯಾರು ಬಳಸ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾನು ಇದು ಮಾಡಿಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಗ್ರಾಮಸ್ಥರೇ ಇದ್ದಾರೆ, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಇರೋದು. ಹಾಗಾಗಿ ಈ ಸೀಮಿತ ಅವಧಿಯಲ್ಲಿ ಇದ್ದೀವಿ, ನಮ್ಗೆ ಸಪೋರ್ಟ್ ಮಾಡ್ಬೇಕು ಸರ್.